ಎವಲ್ಯೂಷನ್ ಬರೀ ಥಿಯರಿ ಮಾತ್ರನಾ ಇಲ್ಲ ಫ್ಯಾಕ್ಟ್ ಕೂಡನಾ? ನಮ್ಮೆಲ್ಲರ ತುಂಬ ಹಳೆಯ ಮೊದಲನೇ ಆನ್ಸಿಸ್ಟರ್ ಆ್ಯಕ್ಚುಲಿ ಎಲ್ಲಿಂದ ಬಂದರು? ಅಪ್ರಾಕ್ಸಿಮೇಟ್ಲಿ 4 ಬಿಲಿಯನ್ ಇಯರ್ಸ್ ಮುಂಚೆ ಭೂಮಿ ಮೇಲೆ ಲೈಫ್ ಶುರು ಆಯಿತು. ಅದಾದಮೇಲೆ ಬಿಲಿಯನ್ ಆಫ್ ಇಯರ್ಸ್ ಎವಲ್ಯೂಷನ್ಸ್ ಆದಮೇಲೆ ತುಂಬ ನಂಬರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ನ ಸ್ಪೆಸಿಸ್ ಡೆವಲಪ್ ಆಯಿತು. ನೀವಿವತ್ತು ನೋಡ್ತಿರೋ ಭೂಮಿ ಮೇಲೆ ಎಕ್ಸಿಸ್ಟ್ ಆಗಿರೋ ಎಲ್ಲ ರೀತಿಯ ಗಿಡಗಳು, ಮರಗಳು, ಪ್ರಾಣಿಗಳು ಆ್ಯಂಡ್ ಎಲ್ಲ ರೀತಿಯ ಸ್ಪೆಸಿಸ್ ಎಕ್ಸಿಸ್ಟ್ ಆಗಿರೋದು ಎವಲ್ಯೂಷನ್ ಇಂದ. ಈ ಎಲ್ಲ ಸ್ಪೆಸಿಸ್ ಅಲ್ಲಿ ಒಂದು ಹೋಮೋಸೆಪಿಯನ್ಸ್, ಅದೇ ಮನುಷ್ಯರು. ಮಂಗನಿಂದ ಮಾನವ ಅನ್ನೋ ತರ ಮಂಕೀಸಿಂದ ಮನುಷ್ಯರು ಬಂದ್ರ ಅನ್ನೋ ಕ್ವೆಶನ್ ರೈಸ್ ಆಗುತ್ತೆ. ಹಾಗಿದ್ರೆ ಯಾಕೆ ನಾವಿನ್ನು ಮಂಕೀಸ್ನ ನೋಡ್ತಾ ಇದ್ದೀವಿ? ಯಾಕೆ ಅದಿನ್ನು ಎಕ್ಸಿಸ್ಟ್ ಆಗಿದೆ? ಯಾಕೆ ಮಂಕೀಸ್, ಗೊರಿಲಾಸ್, ಚಿಂಪಾಂಜೀಸ್ ಹ್ಯೂಮನ್ ಆಗಿ ಡೆವಲಪ್ ಆಗಿಲ್ಲ? ಈ ತರ ಕ್ವೆಶನ್ಸ್ ಜನಗಳು ಅವಾಗವಾಗ ಕೇಳ್ತಾ ಇರ್ತಾರೆ. ಕೆಲವರು ಅಂತೂ ಎವಲ್ಯೂಷನ್ ನಂಬೋದೇ ಇಲ್ಲ, ಅದೊಂದು ಲೈ ಅಂತ ಹೇಳ್ತಾರೆ. ಈ ಎವಲ್ಯೂಷನ್ ಥಿಯರಿ ಎಷ್ಟು ಮಾತ್ರ ಸತ್ಯ? ಇದು ಓನ್ಲಿ ಥಿಯರಿ ಮಾತ್ರನಾ ಇಲ್ಲ ಫ್ಯಾಕ್ಟ್ ಕೂಡನಾ? ಅಂಡ್ ಹೇಗೆ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ ಇವಾಲ್ವ್ ಆಯ್ತು, ಮೀನ್ಸ್ ಡೆವಲಪ್ ಆಯಿತು? ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ನ ಕ್ಲಿಯರ್ ಮಾಡ್ತಾ ಈ ಟಾಪಿಕ್ನ ಶುರು ಮಾಡೋಣ. ಮಂಕೀಸ್ ಹ್ಯೂಮನ್ ಆಗಿ ಕನ್ವರ್ಟ್ ಆಯಿತು ಅಂತ ಈ ಎವಲ್ಯೂಷನ್ ಥಿಯರಿ ಹೇಳ್ತಿಲ್ಲ. ಎವಲ್ಯೂಷನ್ ಥಿಯರಿ ಏನು ಹೇಳ್ತಿದೆ ಅಂದರೆ, ಎಲ್ಲ ಮಂಕೀಸ್, ಗೊರಿಲಾಸ್, ಚಿಂಪಾಂಜೀಸ್ ಆ್ಯಂಡ್ ಮನುಷ್ಯರಿಗೆ ಒಂದೇ ಆನ್ಸಿಸ್ಟರ್ ಅಂತ, ಒಂದೇ ಪೂರ್ವಜರು. ಆ ಆನ್ಸಿಸ್ಟರ್ ಇವಾಗ ಬದುಕಿಲ್ಲ. ನಿಮಗೆ ಎವಲ್ಯೂಷನ್ ವಿಜುವಲೈಸ್ ಮಾಡಬೇಕಂದ್ರೆ ಒಂದು ಮರನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮರ ಒಂದು ಸ್ಟೆಮ್ ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದು ಕೊಂಬೆಗಳಾಗಿ ಬೆಳೆಯುತ್ತೆ, ಅಲ್ಲಿಂದ ಮೇಲೆಗೆ ಚಿಕ್ಕ ಚಿಕ್ಕ ಬ್ರಾಂಚಸ್ ಆಗಿ ಡೆವಲಪ್ ಆಗುತ್ತೆ. ಇದೇ ತರ ಬೆಳೆಯುವಾಗ ನೀವು ಎಡ್ಜ್ ಆಫ್ ದ ಟ್ರೀನ ನೋಡ್ತೀರಾ. ಆ ಎಲ್ಲ ಎಂಡ್ ಪಾಯಿಂಟ್ಸೇ ಇವಾಗ ಎಕ್ಸಿಸ್ಟ್ ಆಗಿರೋ ಕ್ರಿಯೇಚರ್ಸ್. ಆದರೆ ಒಂದು ಕ್ವೆಶನ್ ನಿಮ್ಮ ಮೈಂಡಲ್ಲಿ ಇವಾಗಲೂ ಬರ್ಬೋದು, ಯಾಕೆ ನಮ್ಮ ಕೆಲವು ಆನ್ಸಿಸ್ಟರ್ಸ್ ಮಾತ್ರ ಮನುಷ್ಯರಾದರು, ಇನ್ನು ಕೆಲವರು ಚಿಂಪಾಂಜೀಸ್ ಆಗಿ, ಇನ್ನು ಕೆಲವರು ಗೊರಿಲ್ಲಾ, ಮಂಕೀಸ್ ಆಗೇ ಇದ್ರು, ಯಾಕೆ ಹೀಗಾಯಿತು? ಇದಕ್ಕೆಲ್ಲ ನಿಮಗೆ ಆನ್ಸರ್ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ.